ಪರಮಾತ್ಮ. ರಕಾಂತೆ ಎನಿಸಿರೆ ಚಿಂತೆ ಐವರ ಕಾಂತೆ ಎನಿಸಿರೆ ಚಿಂತೆ ತಳೆದ ಪರಿಭವ ಸವಿಸಿದ ಜೀವ 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 ಸರ್ವೇಶ ಕೊಡು ಚಿರ ವಿಭವ ಪರಮಾತ್ಮ. ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದನ ವರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಹೇ ಕೃಷ್ಣ ದೀನ ದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯಾದರೆ ಯಾರು ದೇವ? ಅಂದ್ರ ಸಭೆಯಲ್ಲಿ ಎಲ್ಲ ಮುಂದೆ ಮಾಹಿತಳಾದೆನು. ಕದ್ದ ಕಳಂದಿ ಕೀಚಕನ ಭಂಗವನ್ನು ಸಹ ಸಲಿದ್ದಾಯಿತು. ಇನ್ನು ಮೇಲಾಸುಕವಾಗಿದ್ದರೆ ಹೆಜ್ಜೆ ಹೆಜ್ಜೆಗೂ ಸಹ ಅಪಮಾನ. ಹೇ ವಿಧಾತ, ಈ ಹಣೆಯಲ್ಲಿ ಏನನ್ನು ಬರೆದಿರೆ ಪರಮಾತ್ಮ? ಪಾಂಚಾಲಿ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಪಾಂಚಾಲಿ ಪ್ರಿಯತಮೇ, ಕಾಂತೆ ಕಾಂತೆ, ಕಡುಕೋಪವೇಕೆ ಬಿದು ಮೌನವೇಕೆ ಕೋಮಲಾಂಗಿಯೇ? ಸಾಕು ಸಾಕು. ಕಾಂತೆ ಕಾಂತೆ, ಕಡುಕೋಪವೇಕೆ ಬಿದು ಮೌನವೇಕೆ ಕೋಮಲಾಂಗಿಯೇ? ಪಾಂಡು ಪುತ್ರರ ಪತಿಯಾಗಿ ನೀನು, ಪಾಂಡು ಪುತ್ರರ ಪತಿಯಾಗಿ ನೀನು ಚಂಡ ಕೋಪವೇಕೆ ಚಂಡ ಕೋಪವೇಕೆ ಕಡುಕೋಪವೇಕೆ ಬಿದು ಮೌನವೇಕೆ ಕೋಮಲಾಂಗಿಯೇ? ಕಡುಕೋಪವೇಕೆ ಬಿದು ಮೌನವೇಕೆ ಕೋಮಲಾಂಗಿಯೇ? ಕೋಮಲಾಂಗಿಯೇ ಏಕೆ ಏಕಿಷ್ಟು ಚಿಂತಾಮುಕ್ತಳಾಗಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳಿವಿಗೆ ಒಂದಲ್ಲ 10 ಕಾರಣಗಳು. ನೀವಾದರೂ ಪುರುಷರು, ನಿಮಗೆ ಅಪಮಾನ ಮಾಡಿದ್ರಿ, ದುರ್ವಾಕ್ಯ ಆಡಿದ್ರಿ, ನೀವರಿಗೆ ಪ್ರತಿಕಾರ ಮಾಡುತ್ತೀರಿ. ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನಕ್ಕಾಗಿ ವಸ್ತುವಿಗಾಗಿ ಅವಳ ಪರನ್ನು ಬೇಡಿಕೊಳ್ಳಬೇಕು. ಪರಮೇಶ್ವರ ಇಂತಹ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿ ಮಾಡಿದ ದೇವ? ಹಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವಾನ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು ಸ್ವಾಮಿ ಋಷಿಗಳ ಆಜ್ಞೆ? ನಿಮಗಾಗಿ ಅಲೆದು ವನವಾಸ ಕಳೆ ಪರನಿನೆಂದೆ ಸಹಿಸಲಾರೆ. ನಾಚಿಕೆ ಆಗುವುದಿಲ್ಲ ಸ್ವಾಮಿ?
ಸಮ್ಮತವಾದುದು ಸರಿಯೇ ಸ್ವಾಮಿ ಸರಿಯೇ ನಿಮಗೆ ಸಮ್ಮತವಾದು ದೊರೆಯೇ ಕೇಳು ಕಥೆಯ ಕಥೆಯ ವ್ಯಥೆಯ ಪಾಂಡವರ ಪತಿಯನಿಸಿ ಪರನಿಂದೆ ಸಹಿಸಲಾರೆ ಸ್ವಾಮಿ ಪಾಂಡವರ ಪತ್ನಿಯನಿಸಿ ಪರನಿಂದೆ ಸಹಿಸಲಾರೆ ಈ ಚೋರತನವು ಏಕೆ ಬಲಿಯಾಯ್ತೆ ಎನ್ನ ಬಯಕೆ ಸ್ವಾಮಿ ಈ ಚೋರತನವು ಏಕೆ ಬಲಿಯಾಯ್ತೆ ಎನ್ನ ಬಯಕೆ ಸರಿಯೇ ನಿಮಗೆ ಸಮ್ಮತವಾದುದು ಸರಿಯೇ ನಿಮಗೆ ಸಮ್ಮತವಾದ ದೊರೆಯೇ ಕೇಳು ಕಥೆಯ ಕಥೆಯ ವ್ಯಥೆಯ ಏನು ಸ್ವಾಮಿ ಪತ್ನಿಯನ್ನು ನಿಮಗೆ ಸೋಲುವಂತ ಋಷಿಗಳು ಆಜ್ಞೆ ಮಾಡಿದ್ರೇನು ಅಬ್ಬಾ ಪತಿಗಳು ತಪಸ್ಸನ್ನೇ ಮಾಡಿ ಪಡಬೇಕು ನಿಮ್ಮಂತ ಹೇಳಿ ಪತಿಗಳನ್ನು ಆ ಅಣ್ಣನ ಒಂದು ದಿನದ ಅವಿವೇಕದಿಂದಾದ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸಿಬಿಡಿ ಎಂದು ನಿನ್ನಲ್ಲಿ ಸಾರಿ ಸಾರಿ ಕೇಳಿಕೊಳ್ಳಲಿಲ್ಲವೇ? ಆದಿದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈಗ ನೀನು ಈ ರೀತಿ ನಿಷ್ಕರಳವಾಗಿ ಹೇಳುತ್ತಿರುವೆಲ್ಲ, ಇದಕ್ಕೆ ಕಾರಣವೇನು? ಸ್ವಾಮಿ ಹೇಳುವೆನು, ಆದರೆ ಅದರಿಂದಾಗುವ ಪ್ರಯೋಜನವಾದ್ರೆ ಏನು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕನಲ್ಲ. ಅದು ಹಂದಿನ ಮಾತು. ಹೌದೇ ಸ್ವಾಮಿ, ಹಾಗಾದ್ರೆ ಹೇಳುವೆನು ಕೇಳಿ. ಇದೇ ನಾನು ದೇವ ಮಂದಿರಕ್ಕೆ ದರ್ಶನಕ್ಕಾಗಿ ಹೋಗಿದ್ದೇನೆ. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಸ್ವಾಮಿ ಆ ಭಾನುಮತಿ ಬಂದಿದ್ದಳು. ಆ ಭಾನುಮತಿಯು ಈ ನನ್ನ ಬಿತ್ತಿದ್ದ ಕೇಶರ ಆಶೆಯನ್ನು ನೋಡಿ, ನಿನ್ನ ಪತಿಗಳು ಸಂಧಿಗಾಗಿ ದೂತನ ಕಳಿಸುವರು, ಇನ್ನೇನು ಸಂಧಿ ಆಗುವುದು, ಈಗಲಾದರೂ ನಿನ್ನ ಮುಡಿಯನ್ನು ಮುಡಿಗಟ್ಟುವೆ ಎಂದು ಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ದುರ್ಯೋಧನನೊಡನೆ ಪುನಃ ಸಂಧಿಯೇ? ರಾಯಭಾರಕ್ಕೆ ಹೋದವರ್ಯಾರು? ಮತ್ತಿನ್ಯಾರು, ನನ್ನ ಪ್ರೀತಿಯನ್ನಾದ ಶಿಕ್ಷ ಪರಮಾತ್ಮನಲ್ಲವೇನು? ಆಹಾ, ನನ್ನ ಆಲೋಚನೆಯು ನಿಜವಾಯಿತು. ಏನು ಸ್ವಾಮಿ? ಗೋಪಿಕಾಂಗಿರ ವಿಲಾಸ ವಿಭ್ರಮೆಯಲ್ಲಿ ಮಗ್ನನಾದ ಯದುಪತಿಯು ನಮ್ಮ ಯುದ್ಧವನ್ನು ಮರೆಯುವನು. ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ನನಗೆ ಈಗಾಗಬಹುದೆಂದು ಭಾವಿಸಿದನು. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ಸ್ವಾಮಿ, ಎಷ್ಟೇ ಆದರೂ ಈ ಭೀಮಸೇನನ ಪತ್ನಿಯಲ್ಲವೇ ಅಲ್ಲವೇ ಸ್ವಾಮಿ? ನಿಮಗೆ ನಂಬಿಕೆ ಇಲ್ಲವೇ? ಹೌದು. ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟು ಬಂದೇನು ಸ್ವಾಮಿ. ಏನೆಂದು? ಲೇ ಭಾನುಮತಿ, ನೀನು ನಿನ್ನ ಮುಡಿ ಬಿಚ್ಚುವರೆಗೂ ನಾನು ನನ್ನ ಮುಡಿ ಕಟ್ಟುವುದಿಲ್ಲವೇ ಎಂದು. ಬಾಪು ಪಾಂಚಾಲಿ, ಬಾಪು. ಅಲ್ಲವೇ? ಚಮತ್ಕಾರದ ಉತ್ತರವನ್ನೇ ಕೊಟ್ಟಿದ್ದೀಯಾ. ಆಹಾ, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದನು. ಆಹಾ ಸ್ವಾಮಿ, ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಾಣೇಶ್ವರ ಸ್ವಾಮಿ, ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸ್ವಾಮಿ, ಸಮಯವಿದೆ ಶೃಂಗಾರಕ್ಕೆ ಭೀಮಾ ಭ್ರಮರೆಯ ಮನಕಿಲ್ ಎಲ್ಲಿ ವಿರಾಮ. ಅಲ್ಲವೇ ಪ್ರಿಯ?
ಭ್ರಮರೆಯ ಮನಕಿನ ಎಲ್ಲಿ ವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಸ್ವಾಮಿ ಮನು ಮುದಿಸುವ ವಿಲಾಸ ವಿಲಾಸ ಮಾತನಾಡುವುದಿಲ್ಲವೇ ಮನು ಮುದಿಸುವ ವಿಲಾಸ ವಿಲಾಸ ಕೌರವ ಶಿರವ ದರೆಯಳು ನೀನು ಸ್ವಾಮಿ ಸಂತೋಷವೇ ಕೌರವ ಶಿರವ ದರೆಯಳು ನೀನು ಪ್ರಾಣೇಶ್ವರ ಪ್ರಿಯತಮೆ ಚೆಲ್ಲುತ್ತ ಸೇರುವೆ ಸ್ವಾಮಿ ಹತ್ತಿರ ಬರುವುದಿಲ್ಲವೇ ನೀನೇ ನನ್ನ ಸಮೀಪ ಯಾಕೆ ನೀವು ಬರಬಾರದೆ ಬರುವರಾಗಿ ಚೆಲ್ಲುತ್ತ ಸೇರುವೆ ಕಾದೆಯ ನೀನು ಸ್ವಾಮಿ ಪ್ರಿಯತಮೆ ಪ್ರಿಯಾ ಏ ಪ್ರಾಣೇಶ್ವರ ಪ್ರಾಣಕಾಂತಿ ಪ್ರಾಣಕಾಂತ ಪ್ರಾಣಕಾಂತಿ ಆಹಾ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿರುವುದೇ ಸ್ವಾಮಿ ಇನ್ನು ದಿನ ಈ ನನ್ನ ಬಿಚ್ಚಿದ ಕೇಶರ ಆಶೆಯ ನೋಡಿ ಇದು ಕುರುಕುಲಾಂತಕ ಕಾಳರಾತೆಯನ್ನು ಹಿಡಿದಿರಿ ಮತ್ತು ನೀವೇ ಸಂಬೋಧಿಸಿದಿರಲ್ಲ ಪುನಃ ನನ್ನ ಪ್ರತಿಜ್ಞಾ ವಾಕ್ಯನ್ನು ಕೇಳಬೇಕೆಂದು ಅಪಸಕ್ತಿರುವ ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಭೀಮಸೇನನು. ಹೇಳುವುದು ಮಾತ್ರವಲ್ಲ ಆಡಿದಂತೆ ನಡೆದುಕೊಳ್ಳಬೇಕು ಸುಮ್ಮನೆ ಮಾತನಾಡಿದರೆ ಬಂದ ಪ್ರಯೋಜನವಾದರೆ ಏನು ನನ್ನನ್ನು ಕೆರಳಿಸಬೇಡ ಪಾಂಚಾಲಿ ಈಗ ನಾನು ಯಾರ ಆಜ್ಞಾಧಾರಕನಲ್ಲ ಕೌರವರ ಬಾಳಿಗೆ ತಾಳು ತಾಳು ನೀ ಸುರಪತಿಯೇ ಕೌರವರ ಬಾಳಿಗೆ ತಾಳು ತಾಳು ನೀ ಸುರಪತಿಯೇ ಸಾಯಿಸ ಈ ಪರಿಯನು ಪುರದಳು ಸಾಯಿಸ ಈ ಪರಿಯನು ಪುರದಳು ಈಗಲೇ ಸುರವೆಲ್ಲ ಕೈದು ಬರುವೆನೋ ಕಾಂತಿ ಪುರದಳು ಈಗಲೇ ಗುರುಕುಲವೆಲ್ಲ ಕಡಿದು ಬರುವೆನ ಕಾಂತಿಯೇ ಪುರದಳು ಈಗಲೇ ತವರುವೆನೋ ಪುರದಳು ಈಗಲೇ ತವರುವೆನೋ ಈ ಪರಿಯನು ಪುರದಳು ಸಾಯಿಸ ಈ ಪರಿಯನು. ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಸಕ್ತರಲ್ಲ. ವಾರ್ತ ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ನಮ್ಮ ಕೃಷ್ಣ ಪರಮಾತ್ಮನು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಹೇಳುತ್ತಿರುವರು. ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ನನ್ನ ಸಹೋದರನು ಭೀಮಸೇನನು ಸಮಾಧಾನ ಮಾಡುವುದು ನನಗೆ ಅಸಾಧ್ಯವಾಗಿದೆ. ಸಹೋದರ ಭೀಮಸೇನ ಸಂತನಾಗು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಗೆ ಸಿಟ್ಟಾಗಿರುವನು? ಏಕೆ ಈ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು ಅಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮೂಹದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆನ್ನಿಸಿದು. ನಿಮ್ಮಿಬ್ಬರ ಸಮೂಹದಲ್ಲಿ ಈಗ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿರಬಹುದು. ಅರ್ಜುನನು ಸಮಾನಿಸಬಹುದು.
ನಕುಲ ಸಹದೇವರು ಸುಮ್ಮನಿರುವುದು. ಆದರೆ ಈ ದಾಸಿಯ ನೃತ್ಯವನ್ನು ಆರು ಸಹಿಸಲಾರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವಾಗಲಿ ನನಗೆ ಬೇಡ. ನಾನು ಮತ್ತು ಈ ನನ್ನ ಗದೆ ಕುರುಕುಲವನ್ನೆಲ್ಲ ಸಮೂಲವಾಗಿ ನಾಶ ಮಾಡಿಬಿಡೋಣ. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದ್ದನ್ನು ನಾನು ಸಹೋದರ ಭೀಮಸೇನ, ಶಾಂತನಾಗು. ಮುನಿಸೇತಗೆ ನಿನಗಿ ಪರಿ ಗಣಗುಣ ಭೀಮಸೇನ ಅನುಜಾತನ ತೈರಿಪುದು ಮೊಲ ತೈರಿಸಿ ಶಾಂತಿ ತಾಳೈ ಅನುಜಾ ಏತರ ನಡತೆ ಪ್ರೀತಿ ಸಹೋದರ ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇ ನೀವುದೈ ಧರ್ಮ ವಿಚಾರದ ಮರ್ಮವನರಿಯದ ಧರ್ಮ ವಿಚಾರದ ಮರ್ಮವನರಿಯದ ಧರ್ಮ ವಿಚಾರದ ಮರ್ಮವನರಿಯದ ನೋಡಿ ಸ್ವಾಮಿ, ಧರ್ಮ ವಿಚಾರದ ಮರ್ಮವನರಿಯದ ಕರ್ಮಕ್ಕೆ ಬಾಗಿಗಳ ಮುಗಿರೇತಗೆ ಕರ್ಮಕ್ಕೆ ಬಾಗಿಗಳ ಮುಗಿರೇತಗೆ ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇ ನೀವುದೈ. ನಿಲ್ಲು ಸಹೋದರ ನಿಲ್ಲು. ಇನ್ನು ಕೋಪವನ್ನು ತಡೆಯುವ ಶಕ್ತಿ ನಮಗಿಲ್ಲ. ಶಾಂತನಾಗು. ಕೋಪ ಮಾಡಬೇಡವಣ್ಣ. ಧರ್ಮರಾಯನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಸೂಚಿತ. ಪಾಂಚಾಲಿ, ಸ್ವಾಮಿ, ಇದಕ್ಕೆ ಏನು ಹೇಳುವೆ? ಪಾಂಚಾಲಿ, ಸ್ವಾಮಿ, ಮಾನಿನಿ ಮನದ ವೇದನೆ ನೀನು ಸಮಯವಿದೆಂದೆಯ ಕರುಣಿ ಏದಗೆ ಇದು ಗುಡವು ಮಾನಿನಿ ಮನದ ವೇದನೆ ನೀನು ಸಮಯವಿದೆಂದೆಯ ಕರುಣಿ ಏದಗೆ ಇದು ಗುಡವು ಧರ್ಮದ ನೆನ್ನೆಯ ನಿರ್ಮಲ ಭ್ರಾತೃವು ಮಂಡಲಿ ಧರ್ಮದ ನೆನ್ನೆಯ ನಿರ್ಮಲ ಭ್ರಾತೃವು ನೀರುವುದನುಚಿತ ಪರೀಕ್ಷಿಸದೆ ನುಡಿಯ ಮಂಡಲಿ ನೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಪುದು ಮನದನು ತಾಪವ ಕರುಣಿ ಪಂಜಲಿ ಸಹಿಪುದು ಮನದನು ತಾಪವ ಕರುಣಿ ಧರ್ಮದಿಂದ ಕಲಸಾರ್ಯ ಸಾಧಿಸು ಕೋಮಲ ಹೃದಯನ್ನು ಪರಗಲು ಸರಿಯೇ ಪಂಜಲಿ ಧರ್ಮದಿಂದ ಕಲಸಾರ್ಯ ಸಾಧಿಸು ಕೋಮಲ ಹೃದಯನ್ನು ಪರಗಲು ಸರಿ ಸಾರ ಸಾಕ್ಷಿಯನ್ನು ಅರಿಯದಿ ಪರಿ ನಿಮಗೆ ನ್ಯಾಯ ಬೇಕು. ಸಾರ ಸಾಕ್ಷಿಯನ್ನು ಅರಿಯದಿ ಪರಿ ಏಕಿಂತು ನಿನ್ನಿಂತು ಈ ಕೋಪಗಳಿವೆ ಏಕಿಂತು ನಿನ್ನಿಂತು ಈ ಕೋಪಗಳಿವೆ ಮಾನಿನಿ ಮನದ ವೇದನೆ ನೀ ಸಮಯವಿದೆಂದರಿತೆಯ ಕರುಣಿ ಏತಗೆ ಇದು ಗುಣವು ಪಾಂಚಾಲಿ, ಇದಕ್ಕೇನು ಹೇಳುವೆ? ಸ್ವಾಮಿ, ಧರ್ಮ ಧರ್ಮವೆಂದು ಹೇಳುತ್ತಾ ಈ ರೀತಿ ಮಾತನಾಡು ನಿಮಗೆ ಧರ್ಮವೇನು ಸ್ವಾಮಿ? ವಿದ್ಯದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಳಿ, ಇದ್ದವು ಎಂತ ಘೋರ ಕರವೆಂದು ನೀನು ತಿಳಿದಿಲ್ಲ.
ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಆರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಪಡಬೇಕಾಗುತ್ತೆ. ಅದಕ್ಕಾಗಿ ಎದರಿ ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡುತ್ತಿರುವೆನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನವಾಯಿತು. ಈಗ ಅಣ್ಣನಿಗೂ ಸಹ ಆ ರೀತಿ ಆಗುವೆಂದು ನಾನು ಹೇಳಿದ್ದೀನಿ ಸ್ವಾಮಿ. ಏನೇ ಕೋಲಾಹಲ? ಜಯ ಶ್ರೀಕೃಷ್ಣ, ಜಯ ಜಯ ಯದುಪತಿಯೇ. ನಾನಿನ್ನು ಹೊರಡುವೆನು ರುಕ್ಮಿಣಿಪತಿ. ಸ್ವಾಮಿ, ಅದು ಅತ್ತ ನೋಡಿ, ಅಣ್ಣನ ಬರುತ್ತಿದ್ದಾರೆ. ಅವರಿಂದ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಅನಂತರ ಹೋಗುವಿರಂತೆ. ಅಣ್ಣ, ಶೌರಿ ಗಿರಿಧಾರಿ ಮಹಾಮಹಿಮಾ ಅಮಿತ ಜನಗಳ ಗುಣಧಾಮ. ಅಣ್ಣ, ಆ ಶೌರಿ ಗಿರಿಧಾರಿ ಮಹಾಮಹಿಮಾ ಅಮಿತ ಜನಗಳ ಗುಣಧಾಮ. ಸುರ ಸುಂದರ ಕರುಣಾಕರ, ಸುರ ಸುಂದರ ಕರುಣಾಕರ, ಕಾಪಾಡು ಕಾಪಾಡು ಮಾಧವ ಘನಶ್ಯಾಮ ಸುಂದರ, ನಿಜ ಪ್ರೇಮ ಸಾಗರ. ನಂಬಿದೆ ನಿನ್ನ ಅಂಬುಜನಾಮ, ಬೆಂಬಿಡದೆ ಪೊರೆ ಮಾಧವ. ನಂಬಿದೆ ನಿನ್ನ ಅಂಬುಜನಾಮ, ಬೆಂಬಿಡದೆ ಪೊರೆ ಮಾಧವ. ಆ ಶೌರಿ ಗಿರಿಧಾರಿ ಮಹಾಮಹಿಮಾ ಆದಿತ ಜನಗಳ ಗುಣಧಾಮ. ನಗಬಾರಣ್ಣ, ಅಲ್ವೇ? ಆ ಶೌರಿ ಗಿರಿಧಾರಿ ಮಹಾಮಹಿಮಾ ಅಮಿತ ಜನಗಳ ಗುಣಧಾಮ. ಸುರ ಸುಂದರ ಕರುಣಾಕರ. ಅಬ್ಬಬ್ಬಾ, ಎಷ್ಟು ದುಷ್ಟಾಗಿದೆ. ಸುರ ಸುಂದರ ಕರುಣಾಕರ, ಕಾಪಾಡು ಕಾಪಾಡು ಮಾಧವ ಘನಶ್ಯಾಮ ಸುಂದರ, ನಿಜ ಪ್ರೇಮ ಸಾಗರ. ಘನಶ್ಯಾಮ ಸುಂದರ, ನಿಜ ಪ್ರೇಮ ಅಣ್ಣ, ನಮಸ್ಕಾರ. ಸೋದರಿ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ಪಾಂಡುಪುತ್ರರ ಬೆಳವಣಿಗೆಯನ್ನು ಸ್ವೀಕರಿಸಿ ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ಪಾಂಚಾಲಿ, ನಾನಿನ್ನಿಲ್ಲಿರುವುದಿಲ್ಲ. ಅವರ ಇಚ್ಛೆಯಂತೆ ಅವರು ಹೇಳಿ ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಸ್ವಾಮಿ, ಶಾಂತರಾಗಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯು ಮುಳುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ಅರ್ಜುನ, ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಉಪಯೋಗವಿಲ್ಲ.
ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತೆ. ನಾನು ಹೋಗಿದ್ದಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾನದ ವಾಸದ ನೆಪದಿಂದ ಅರ್ಜುನನ ಬಲೆ ತೊಟ್ಟನು. ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರೆಯನ್ನು ಉಡಿಸಬೇಕೆಂದಿದೆಯಾ? ಗೌರವಾಗ್ರಣಿ, ಪಾಂಡುಪುತ್ರರ ಮೇಲೆ ನಿನಗೇಕಿಷ್ಟು ಆಕ್ರೋಶ? ಭೀಮಸೇನ, ನಿಲ್ಲಯ್ಯ. ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಈ ಸಂಧಿಯ ಸುದ್ದಿಯು ಸ್ವಾಭಿಮಾನದ ಶೂನ್ಯದ ಸಂಧಾನದೊಡನೆ ಪ್ರಚಂಡ ಭೀಮನಿಗಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು ಭೀಮ. ಕೃಷ್ಣ, ರಾಜ್ಯಸಭೆಯಲ್ಲಿ ಏನೇನು ನಡೆಯಿತು? ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಮಾಡಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ಇನ್ನು ನನಗಿಲ್ಲಿ ಇರುವ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಲು ನಿನ್ನ ಇಚ್ಛೆ ಆಗಿತ್ತು, ಅದನ್ನು ಸಾಧಿಸಿದೆ, ಚೆನ್ನಾಗಿಯೇ ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆಯ ಫಲವನ್ನು ನೀವೇ ಭುಂಜಿಸಿರಿ. ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಶರಾಗಬೇಡ. ಭೀಮಸೇನನು ಬದುಕಿದ್ದೇ ನಿಜವಾದರೆ ನಿನ್ನ ಸೇಡನ್ನು ತೀರಿಸದೆ ಬಿಡುವನು. ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶವೇ? ಹಾಗಾದರೆ ಅದು ಸಂಧಿಯಲ್ಲ. ಹೇಳು ಕೃಷ್ಣ, ಏನಾ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಲ್ಲಿಯೇ ಹೇಳು. ಇಲ್ಲ ಇಲ್ಲ, ನೀನು ಕುಳಿತುಕೊಳ್ಳದೆ ಹೊರತು ನಾನು ಹೇಳಲಾರೆ. ಕೃಷ್ಣ, ಪರಿಹಾಸ್ಯವೇ? ಪ್ರಿಯಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಈ ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ, ಆಗ ತಿಳಿಸುವೆನು ಆ ನನ್ನ ಸಂದೇಶವನ್ನು. ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಆಗಲಿ. ಆ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು, ಅರ್ಜುನ, ಪರಮಾತ್ಮ, ತೆಗೆದುಕೋ ಈ ಗದೆಯನ್ನು. ಯಾಜ್ಞಸೇನಿ, ನಾನು ಸಮೀಪಕ್ಕೆ ಬಾ. ನಾನು ಹೇಳಿದಂತೆಯೇ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತನ್ನ ಎಂದಾದರೂ ಮೀರಿರುವನೇ ಅಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರ್ಯಾಸವೇನು? ಪರ್ಯಾಸವಲ್ಲ ಸಹೋದರಿ. ಶತ್ರುಗಳ ಹೆಡಮುರಿಯ ಬಿಡಿಸುವುದರಲ್ಲಿ ನೀನು ಮಹಾ ನಿಪುಣೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳು ಬಂಧಿಸುವ ಬರುವವೋ ಇಲ್ಲವೋ ಎಂದು ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಯಾಜ್ಞಸೇನೆ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ? ಸತ್ಯವಾಗಿಯೂ? ಹಬ್ಬ, ಈಗ ಸಮಾಧಾನವಾಯಿತು. ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಅನುವಾಯಿತು. ಇನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆಯನ್ನು ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನೇ ಸಿಕ್ಕಿದನು. ಅವರಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬೆಚ್ಚು. ಈ ನೀಚ ಕೃತ್ಯ ಮಾಡಿದ ದುರ್ಯೋಧನನ ದುರಾಭಿಮಾನವು ಶಿಖರ ಮುಟ್ಟಿದೆ. ನಮ್ಮ ಪ್ರಿಯ ಬಿಂದುವಾದ ಕೃಷ್ಣ ಕೌರವರ ಪಾಂಡವರ ರಾಯಭಾರಿ, ಕುನ್ನಿ ಕೌರವರ ವೀರಗರ್ವ ಅಪಮಾನ ಮಾಡಿದರೆ
ಅಗ್ರಜ ಧನಂಜಯ, ಇದಕ್ಕೆ ನೀವೇನು ಉತ್ತರಿಸುವಿರಿ? ಉತ್ತರದ ಪ್ರಶ್ನೆ ಇಲ್ಲ ಇಣಿಬಾಪತಿ. ಸಾನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿದಲ್ಲದೆ ನಮ್ಮ ಪ್ರಿಯ ಬಂಧು ಆದ ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದ ಕುರುಕುಲಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಇಷ್ಟು ಮಾತ್ರವಲ್ಲ, ನಮ್ಮ ಉತ್ತರಕ್ಕೆ ಅವರು ಕೊಟ್ಟ ದುಡುಕುತ್ತ ನುಡಿದ ಗೌರವನು ಹಿಡಿಂಬಾಪತಿ ಏಕೆ? ದುಡುಕುತ್ತ ನುಡಿದ ಗೌರವನು ಹಿಡಿಂಬಾಪತಿ ಏಕೆ? ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯ. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯ. 5 ಗ್ರಾಮವ ಕೊಡೆನು, ಈ ಮನಿಗೊಂದು ಊರನ್ನು ಬಿಡೆನು. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ದುಡುಕುತ್ತ ನುಡಿದ ಗೌರವನೋ ಹಿಡಿಂಬಾಪತಿ ಏಕೆ? ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯ ಎಂದು ಹೇಳಿದ. ನಿಮಗೆ ದೊರಕುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರ ರಥಿಕರ ಕೋಶದಲ್ಲಿ ಎಂದು ಹೇಳಿದ. ಕರುನಾಡು ನೀ ಮಾಧವ, ನಿತ್ಯ ಕಲ್ಯಾಣ ಗುಣ ಕೇಶವ. ಕರುನಾಡು ನೀ ಮಾಧವ, ಭಕ್ತರ ತೊರೆವ ಭಗವಂತನೇ, ಮುಖಿಯ ಕೊಡುವ ಮುರಾರಿಯೇ. ಭಕ್ತರ ತೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಾರಿಯೇ. ಕರುನಾಡು ನೀ ಮಾಧವ, ನಿತ್ಯ ಕಲ್ಯಾಣ ಗುಣ ಕೇಶವ. ಕರುನಾಡು ನೀ ಮಾಧವ. ಗಜದಳಾದ ಕ್ಷಮನ ಮೋಹನ, ಕಾರುಣ್ಯ ಗುಣಶೀಲ ನವ ಮೋಹನ. ಗಜದಳಾದ ಕ್ಷಮನ ಮೋಹನ, ಕಾರುಣ್ಯ ಗುಣಶೀಲ ನವ ಮೋಹನ. ಕಥದಳಾದ ಕ್ಷಮನ ಮೋಹನ, ಕಾರುಣ್ಯ ಗುಣಶೀಲ ನವ ಮೋಹನ. ಕರುನಾಡು ನೀ ಮಾಧವ, ನಿತ್ಯ ಕಲ್ಯಾಣ ಗುಣ ಕೇಶವ. ಕರುನಾಡು ನೀ ಮಾಧವ. ಪಿತಾ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾವು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡುತ್ತಿರುವೆನು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ ಧನಂಜಯ, ನೀವಾದರೂ ಬಿಚ್ಚಿ. ಏನು, ಯಾರು ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು.
ಈಗ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಸಹಿಸನೆ ಅಪಮಾನವ ಸಹಿಸನೆ ಅಪಮಾನವ ದುರದೊಳಿಕಲಿ ಪಾಪಿ ಕೌರವರ ಗೌರವರ ಕೊಲ್ಲುವೆ ಪದ ಪದ ದುರ್ಲರ ಗೆಲ್ಲುವೆ ಪದೇ ಪದೇ ದುರ್ದೊಳ್ಳರ ಪೊಡಿ ಪೊಡಿ ಗೈವೆ ಕೃಷ್ಣ ದುರ್ದೊಳ್ಳರ ಪೊಡಿ ಪೊಡಿ ಗೈವೆ ಸಹಿಸನೆ ಅಪಮಾನವ ದುರದೊಳಿಗಲೇ ಕಾಂತಿಯ ನಾಡು ಸಹಿಸಲಿ ಅಪಮಾನವ ಸಹಿಸಲಿ ಅಪಮಾನವ. ನಾನು ವಾಯುದೇವನ ಅಂಶದಿಂದ ಹುಟ್ಟಿದ್ದೆ ನಿಜವಾದರೆ ರಾಜಮಾತೆ ಕುಂತಿಯೇ ಸ್ಥಾನಪಾನ ಮಾಡಿದ್ದು ಸತ್ಯವಾದರೆ ನಾಳಿನ ಭಯಂಕರ ಯುದ್ಧದಲ್ಲಿ ಕೌರವರ 99 ಸಾಧರನ ಸಂಪೂರ್ಣವಾಗಿ ಸಾಯಿಸುವೆನು. ನಂತರ ದರ್ಪಿತ ದುಶ್ಯಾಸನವು ಅಡಲನ ಬಗೆದು ಆತನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟುವೆನು. ಆ ತುರುಳ ಕೌರವನ ತೊಡೆಯ ಬಗೆದು ನನ್ನ ಗದೆಯಿಂದ ಕುಟ್ಟಿ ಪುಡಿ ಪುಡಿ ಮಾಡದೆ ಹೋದರೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ ಕೃಷ್ಣ. ಆಶೀರ್ವಾಣಿಯು ಮುರಿಯುತ್ತಿರುವುದು ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವಿದು. ಹೇ ಭಗವಾನ್ ಭಾಸ್ಕರ, 3 ಲೋಕಗಳನ್ನು ಬೆಳಗಿಸುವ ನೀನು ನನ್ನ ಜನ್ಮರಹಸ್ಯದ ಅಂಧಕಾರವನ್ನು ಬಿಡಿಸಿ ನನ್ನನ್ನು ಉದ್ಧರಿಸು ದೇವಾ, ಉದ್ಧರಿಸು. ಸಪ್ತಾಶ್ವರತಮರೂಢಂ ಪ್ರಚಂಡಂ ಕಶ್ಯಪಾಧ್ವಜಂ ಏತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ ಹರಿಯಲಾರದ ಘೋರಸಂ ಬೇಕದಾಬಿಯರ್ ಮುಳುಗಿದೆ. ಹರಿಯಲಾರದ ಘೋರಸಂ ಬೇಕದಾಬಿಯರ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಬಕರ ಹರಿಯಲಾರದ ಗೋ ಸಂದೇಹ. ಹಾ ಪರಮಾತ್ಮ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಗೆ ನಿಂದ ಬದಿ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಗೆ ನಿಂದು ಬೀಗಿಸೋ ಶೋಧನೆಯ ದಯ್ಯನ ನೀಗಿಸೋ ಶೋಧ
ಶಾಂತಿ ನೀಡೋ ಶ್ಯಾಮಲಂಗ ಶಾಂತಿ ನೀಡೋ ಶ್ಯಾಮಲಂಗ ಅರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ. ಕರ್ಣ, ಮಗು ಕರ್ಣ, ಯಾರು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ನೀನೇಕೆ ಭಂಗಪಡಿಸಿದೆ ತಾಯಿ? ಕರ್ಣ, ನೀ ಪೂಜಿಸ್ತಿರುವ ಈ ಪ್ರಭೆ ತೋರಿಸಿಕೊಟ್ಟ ಸ್ತ್ರೀಯಳೇ ನಾನು ಕುಮಾರ್. ತಾಯಿ, ಈ ನೀನು ಏನು ಹೇಳುತ್ತಿರುವೆಯೋ ನನಗೆ ಒಂದೂ ತಿಳಿಯದು. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾ ದೃಷ್ಟಿ ಪ್ರಾತಃ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತದೆ. ನಿನ್ನ ಧ್ವನಿಯು ನನ್ನ ಹೃದಯಾಂತರದಲ್ಲಿ ನೆಲೆಗೊಂಡು ಬಾಲ್ಯದ ನೆನಪು ಚೇತರಿಸುತ್ತಿದೆ. ತಾಯಿ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ನಮ್ಮಿರುವರ ಸಂಬಂಧವೇನು ತಾಯಿ? ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯೋರು ಕರ್ಣ. ಏನು? ಅರ್ಜುನನ ತಾಯಿ ಕುಂತಿದೇವಿ, ನನ್ನ ಎತ್ತ ತಾಯಿಯಾದ ಕುಂತಿದೇವಿ ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದೂಷಣವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕುಮಾರ, ಕರುಣೆಯ ತೋರಿದೆ ಕುವರನ ಪರದೆ, ಕರುಣೆಯ ತೋರದೆ ಕುವರನ ಪರದೆ, ಎಂದಿಗೆ ಹೇರುಣ ತೀರಿಸಲೇನ. ಕುಮಾರ, ಎಂದಿಗೆ ಏರುಣವಾ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತ ಅಮ್ಮ. ಅಮ್ಮ ಜನನಿ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತ ಮಗುವಮ್ಮ ನಾನಾದ ಹಾಗೆಲ್ಲ ಬೇಡ ಕುಮಾರ. ಮಗುವಮ್ಮ ನಾನಾದ ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕುಮಾರ, ಕರ್ಣ, ನನ್ನನ್ನು ಕ್ಷಮಿಸು ಕರ್ಣ.
ನಾ ಮಾಡಿದ ಅಪರಾಧ ಏನೊಂದು ತಾಯಿ. ಹೀಗೆ ಕುಮಾರ ಅಮ್ಮ, ನಾ ಮಾಡಿದ ಅಪರಾಧ ಏನೊಂದು ತಾಯಿ. ಅಕ್ಷಮ್ಯ ಬೆನ್ನಿಸಿ ಅಕ್ಷಮ್ಯ ಬೆನ್ನಿಸೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಹಾಗೆಂದ ಬೇಡ ಕುಮಾರ. ಅಮ್ಮ, ಜನನೇ ಅಮ್ಮ, ಮಗನೆಂಬ ಮಮಕಾರ ಬೇಕಿಲ್ಲ ತಾಯಿ. ಐವರ ಮಾತೆ ನಿನಗಿಸಬೇಕು. ಐವರ ಮಾತೆ ನಿನಗಿಸಬೇಕು. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಫಲಿಸಿತಮ್ಮ, ಫಲಿಸಿತಮ್ಮ. ಕೀರ್ತಿಶಾಲಿ ಆಗುವುದು, ಕೀರ್ತಿಶಾಲಿ ಆಗುವುದಲ್ಲ. ಅಮ್ಮ, ಎಂತಹ ಕೀರ್ತಿಯಮ್ಮ ನನ್ನದು. ನನ್ನನ್ನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡುವುದಕ್ಕೆ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ. ಈ ಪಾಪಿ ದೇಹವನ್ನು ಅಲ್ಲಿರುವ ಜಲಚರ ಪ್ರಾಣಿಗಳು ತಿನ್ನದೆ ಹಾಗೆಯೇ ಬಿಟ್ಟವಲ್ಲ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಮುದ್ದು ಮಮತೆಯಿಂದ ಸಾಕುವವು. ಹೀಗಿರುವಾಗ ಈ ಪ್ರಪಂಚವೇ ನನ್ನನ್ನು ಸೂತ ಹೀನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದು. ಕುಮಾರ, ನೀನು ಏತಕ್ಕಾಗಿ ಸುಮ್ಮನಿದ್ದೆ ಜನನಿ? ಅಮ್ಮ, ನೀನು ನನ್ನ ಹೆತ್ತ ತಾಯಿ, ಕುಮಾರ, ಆ ದೈವಕ್ಕೆ ಸಮನಾದವಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾತಕಿಯಾಗುವೆನಮ್ಮ. ಅಮ್ಮ, ಇಷ್ಟು ವರ್ಷಗಳೇ ಕಳೆದ ಮೇಲಾದರೂ ಈ ಪಾಪಿಯ ಮಗನ ನೆನಪು ಬಂದಿದೆಯೇ? ಕರುಣೆ ತೋರಿದೆಯೇನಮ್ಮ? ಈ ಉಪಕಾರದ ಭಾರವನ್ನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯಿ? ಹೀಗೆಲ್ಲ ಮಾತನಾಡಬೇಡ ಕುಮಾರ. ಕಂದ
ಮುನಿ ಮಂತ್ರದಿ ಪಡೆದೆನು ನಿನ್ನ, ಮುನಿ ಮಂತ್ರದಿ ಪಡೆದೆನು ನಿನ್ನ, ಲೋಕ ಪವಾಡಕ್ಕೆ ಜಲದಲೆ ಸೆದೆನ, ಲೋಕ ಪವಾಡಕ್ಕೆ ಜಲದಲೆ ಸೆದೆನ, ಕಣ್ಣೀರಿನ ಆರಾಧನೆ ಈ ತಾಯಿಯ ಈ ಶೋಧನೆ. ಕಣ್ಣೀರಿನ ಆರಾಧನೆ ಈ ತಾಯಿಯ ಈ ಶೋಧನೆ, ನಿನ್ನ ನೋಡಲೆಂದೇ ಮಾತಾಡಲೆಂದೇ. ಅಮ್ಮ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನ, ಪರಿತಪಿಸಿ ನಾ ಬಂದೆನ, ಬಾರ ನಿನ್ನ ತಾಯಿ ನಾನೇನಯ್ಯ, ಈ ಜೀವ ನಿನ್ನದೇ. ಕುಮಾರ, ಅಮ್ಮ ಹೀಗೆಲ್ಲ ಮಾತನಾಡಬೇಡ ಕುಮಾರ. ಮೊದಲೇ ನಂದು ಹೋಗಿ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶಿವನದಂತೆ ಇರುತ್ತಿರುವುದು. ನೀನು ಬದುಕಿರುವೆಂದು ನನಗೆ ಖಂಡಿತವಾಗಿ ತಿಳಿಯದಪ್ಪ. ಈಗ ತಾರೆ ಕೃಷ್ಣ ಪರಮಾತ್ಮನಿಂದ ನಿನ್ನ ವೃತ್ತಾಂತ ತಿಳಿದು ನಿನ್ನನ್ನು ನೋಡಲು ಓಡೋಡಿ ಬಂದೆನು. ಬಾಲ್ಯದಲ್ಲಿ ಎಷ್ಟು ಕಷ್ಟಪಟ್ಟಿರುವೆಯೋ, ನೊಂದು ಹೋಗಿದೆಯೋ, ಅದಕ್ಕೆಲ್ಲ ನಾನೇ ಕಾರಣ. ನನ್ನನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು. ಅಮ್ಮ ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಷ್ಠರವಲ್ಲ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿಗೆ ಅಂತಹ ಪುಣ್ಯವು ಎಲ್ಲಿಂದ ಲಭಿಸಬೇಕು ತಾಯಿ? ಕುಮಾರ, ಆದದ್ದು ಆಗಿ ಹೋಯಿತು, ನಡೆದದ್ದು ನಡೆದು ಹೋಯಿತು. ಈಗಲಾದರೂ ಪಾರುಡಗೂಡಿ ಸೌಖ್ಯವಾಗಿ ಬಾಳು, ಸೌಮಾತ್ರ ದಾನ ಮಾಡು ಕುಮಾರ. ಅಮ್ಮ ಈ ರೀತಿ ಅಮ್ಮ ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು. ನಾನು ಜೀವಿಸುವವರೆಗೂ ನನ್ನ ಸ್ವಾಮಿಯಾದ ಕೌರವೇಶ್ವರನಿಗೆ ನಂಬಿಕೆ ದ್ರೋಹ ಮಾಡಲಾರೆ ತಾಯಿ. ಕುಮಾರ, ಹೆತ್ತ ತಾಯಿಯಾದ ನಾನಿನ್ನಲ್ಲಿ ಸೆರೆಗೊಡ್ಡಿ ಭಿಕ್ಷೆಯನ್ನು ಬೇಡಿಕೊಳ್ಳುತ್ತಿದ್ದೇನೆ. ಆ ಪಾಂಡವರಲ್ಲಿ ವೈರತ್ವವನ್ನು ಕಳಿಮಗನೆ. ಅಮ್ಮ ವೀರಮಾತೆಯಾದ ನೀನೇ ಹೇಳು. ಪರದಾತನು ನನ್ನನ್ನು ನಂಬಿ ನನ್ನಿಂದಲೇ ಅವನ ಕಾರ್ಯಗಳೆಲ್ಲವೂ ಸಾಧಿಸಬೇಕಾಗಿರುವುದರಿಂದ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಅವನನ್ನು ತೊರೆದರೆ ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇನಮ್ಮ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಗರೆ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶಪಿಸದಿಗರೆ. ಇಂತಹ ಸನ್ನಿವೇಶನದಲ್ಲಿ ವೀರಮಾತೆಯಾದ ನೀನೇ ಹಿತ ಬೋಧನೆ ಮಾಡುತ್ತಾಯಿ. ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ
ಸಹೋದರಲ್ಲವೇ, ನೀವಾದನ ಸೇರಿ ರಾಜ್ಯಭಾರ ಮಾಡೋದನ್ನು ನಾನು ನೋಡಿ ಸಂತೋಷ ಪಡಬಾರದು ಮಗನೇ. ಅಮ್ಮ, ಇದುವರೆಗೂ ಆ ಸಹೋದರರ ಭಾವನೆ ನನಗಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನು ನೀನೇ ಹೇಳುತ್ತಾಯಿ ಅಮ್ಮ. ಮಕ್ಕಳೈವರನ್ನು ಮೂಪಿಟ್ಟು ಸಾಕಿದೆ, ಕರುಳಿನ ಕಂದನ ಕಡಗಳು ನೋಡಿದೆ. ಮಕ್ಕಳೈವರನ್ನು ಮೂಪಿಟ್ಟು ಸಾಕಿದೆ, ಕರುಳಿನ ಕಂದನ ಕಡಗಳು ನೋಡಿದೆ. ಅಮ್ಮ, ತಾಯೇ, ಜನನಿ, ಮಕ್ಕಳೈವರನ್ನು ಮೂಪಿಟ್ಟು ಸಾಕಿನ, ಕರುಳಿನ ಕಂದನ ಕಡಗಳು ಈ ಅಪಮಾನವ ಸಹಿಸಲಾರೆ ಅಮ್ಮ. ಈ ಅಪಮಾನವ ಸಹಿಸಲಾರೆ, ಎಂದಿಗೂ ನಾನು ಬರಲಾರೆ ತಾಯೇ. ಎಂದಿಗೂ ನಾನು ಬರಲಾರೆ ತಾಯ. ಜನ್ಮದಾತೆ ಪರಮ ಪೊಲೆ, ಮಮತೆಯ ಮಾತೃದೇವತೆ ತಾಯೇ, ಮಮತೆಯ ಮಾತೃದೇವತೆ ಅಮ್ಮ. ನೀಯನ್ನ ಕರೆದರೆ ನಾ ಬರಲಾರೆ, ನೀಯನ್ನ ಕರೆದರೆ ನಾ ಬರಲಾರೆ. ಮಿತ್ರ ಸುಯೋಧನನ ಕೈ ಬಿಡಲಾರೆ, ಮಿತ್ರ ಸುಯೋಧನನ ಕೈ ಬಿಡಲಾರೆ ಅಮ್ಮ. ತಾಯೇ, ಮಿತ್ರ ಸುಯೋಧನನ ಕೈ ಬಿಡಲಾರೆ, ಮಾತನ ಶಿರವ ಉಳಿಸಲಾರೆ. ಮಾತನ ಶಿರವ ಉಳಿಸಲಾರೆ, ಕರೆದರೆ ನೀನು ಬರಲಾರೆ ತಾಯೇ. ಕರೆದರೆ ನೀನು ಬರಲಾರೆ ತಾಯೇ. ಮಮತೆ ಪರಮ ಪೊಲೆ, ಮಮತೆಯ ಮಾತೃದೇವತೆ ತಾಯೇ, ಮಮತೆಯ ಮಾತೃದೇವತೆ ಅಮ್ಮ. ತಾಯೇ, ಅಮ್ಮ, ನೀನು ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿರುವುದಮ್ಮ, ಪುನಃ ಚಿಗುರುವುದೇನಮ್ಮ. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ ಬರುವುದು? ನಿನ್ನ ವ್ಯಥೆಯನ್ನು ಬಿಡುತ್ತಾಯಿ ಕುಮಾರ. ಲೋಕೈಕನಾದ ನೀನು ಆ ಕರುಡಗೂಡಿ ಪಾಂಡವರಿಗೆ ಕೀಡನ್ನು ಆರಿಸುತ್ತಿರುವಾಗ ನಾನು
ಪಡೆದಿರಲಿ. ಕರ್ಣ, ನಾಳಿದ್ದಲ್ಲಾದರೂ ಪರಾತ್ಮಕನಾಗು ಮಗನೇ, ಪರಾತ್ಮಕನ. ಅಮ್ಮ, ಈ ಕರ್ಣನಂತಹ ಏಡಿಯಲ್ಲ. ಪೌರುಷ ಇರುವವರೆಗೂ ನನ್ನ ಸ್ವಾಮಿಯಾದ ಕೌರವೇಶ್ವರನಿಗೆ ಹೋರಾಡುವುದು. ಅಮ್ಮ, ಈ ಪ್ರಪಂಚವೇ ನನ್ನನ್ನು ಸೂತ ಈನ ಕುಲದವನೆಂದು ಹೀಯಾಳಿಸಿ ಬಿಟ್ಟಾಗ ಮನ್ನಣೆಯಿಂದ ತಂದು ಸಾಕು ಸಲಹಿ ಕುಲಹೀನನನ್ನು ಉದ್ಧಾರ ಮಾಡಿ ಈ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ ಅಮ್ಮ. ಕುಮಾರ, ನನ್ನ ಪ್ರಾಣದಂತೆ ತನ್ನ ಹೃದಯ ಸಕನಂತೆ ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಅವನನ್ನು ತೊರೆಯುವುದು ಧರ್ಮವೇ ಸರ್ವತಾ ಆಗಲಾರದು. ನಾನು ಪರಾನ್ಮುಖನಾಗಲಾರೆ. ಹೋಗಲಿ. ನಾಳಿನ ಯುದ್ಧ ರಂಗದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕಿಬಿದ್ದರೆ ಪಾಂಡವರನ್ನು ಕೊಲ್ಲಬೇಡ, ನಿನ್ನ ಸಹೋದರನ್ನು ಉಳಿಸು ಮಗನೇ. ಅಮ್ಮ, ಪಾಂಡವರು ಅದೆಷ್ಟು ಪ್ರೀತಿ ತಾಯಿ. ಆ ಪಾಂಡವರ ಮೇಲೆ ಇರುವ ಪ್ರೀತಿ ಮಮತೆ ಈ ಪಾಪಿ ಕರ್ಣನ ಮೇಲೆ ಕಿಲ್ಲ ತಾಯಿ. ನಾನು ಎಷ್ಟೇ ಆದರೂ ಹೋಗಲಿ ಬಿಡು ತಾಯಿ. ನಾಳಿನ ರಣರಂಗದಲ್ಲಿ ಧರ್ಮರಾಯನು ನನ್ನ ಕೈಗೆ ಸಿಕ್ಕಿದರೆ ನಾನು ತಲೆ ಎತ್ತಿಯೂ ನೋಡುವುದಿಲ್ಲಮ್ಮ. ಜಗಜ್ಜಟ್ಟಿಯಾದ ಭೀಮಸೇನನು ತನ್ನ ಗದೆಯಿಂದ ತನ್ನ ತಲೆಯನ್ನು ಜಜ್ಜಿ ಬಂದರೂ ಸರಿಯೇ ನಾನು ಮಾತನಾಡುವುದಿಲ್ಲಮ್ಮ. ಬಾಲಕರಾದ ನಕುಲ ಸಹದೇವಾದಿಗಳು ತಮ್ಮ ಅಸ್ತ್ರದಿಂದ ಈ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದರು. ನಾನು ಕೇಳುವುದಿಲ್ಲಮ್ಮ. ಮಧ್ಯಮ ಪಾಂಡವ ಕಿರೀಟಿ ಎಂಬ ಹೆಸರು ಪಡೆದು ದುರಹಂಕಾರದಿಂದ ಮೆರೆಯುತ್ತಿರುವ ಆಲಿನ ಮಗ ಅರ್ಜುನನನ್ನು ಮಾತ್ರ ಉಳಿಸಲು. ಆತನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಅಮ್ಮ, ಈ ಲೋಕದಲ್ಲಿ ನಮ್ಮಿರುವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಅರ್ಜುನನಿಂದ ನಾನೇ ಮರಣ ಹೊಂದಿದರು, ನನ್ನಿಂದ ಅರ್ಜುನನೇ ಮರಣ ಹೊಂದಿದರು. ನಿನಗೆ 5 ಮಕ್ಕಳು ಉಳಿಯುವರು ತಾಯಿ. ನಿನ್ನ ಗತಿಯನ್ನು ಬಿಡುತ್ತಾಯಿ. ಹೋಗಲಿ ಬಿಡು ಕುಮಾರ. ಆ ಎಸ್ಸಿದ್ದವರು ಎಲ್ಲಿಯಾದ ಬದುಕಿಕೊಳ್ಳಲಿ. ಹೆತ್ತ ಒಟ್ಟಿಗೆ ಅದೇ ಸಂತೋಷ. ಹೆತ್ತ ತಾಯಿ ಒಂದು ಮಾತನ್ನಾದರೂ ನಡೆಸಿಕೊಡುವಯ್ಯ ಕುಮಾರ. ಅಮ್ಮ, ನಿನ್ನ ಮಾತನ್ನು ನಡೆಸಿಕೊಡಲಾಗದ ಕಡು ಪಾಪಿ ಎಂದು ಕೇಳು ತಾಯಿ. ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇನು. ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆಪಾಸ್ತರನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆಪಾಸ್ತರನು. ಆದರೂ ಸರಿಯೇ ನಡೆಸುವೆನು ನಿನ್ಯಾನುಡಿಯ. ಹೌದಮ್ಮ, ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೀ ಪಾದದಾಣೆ ಜನರೇ. ಅಮ್ಮ, ನಿನ್ನ ಮಾತನ್ನು ನಡೆಸಿಕೊಡಲಾಗದ ಕಡು ಪಾಪಿ ಎಂದು ತಿಳಿದೆಯಲ್ಲಮ್ಮ. ನಾನು ಆರಾಧಿಸುತ್ತಿರುವ ಆ ಸೂರ್ಯದೇವನ ಪಾದದಾಣೆಗೂ ನಡೆಸಿಕೊಡುವುದು ಕೇಳ್ತಾಯಿ. ಕುಮಾರ, ತೊಡದಿರೋ ರಣದಿ
ಪರಮೇಶ್ವರ, ಈಗಲೀಗ ನೀನು ಸಂಪೂರ್ಣವಾಗಿ ಎತ್ತಿ. ಮನು ಮುನಿಗಳೇ, ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಕವಚವನ್ನು ಅಪಹರಿಸಿದನು. ವಿದುರನು ನಿನ್ನ ದುರಾದೃಷ್ಟಕ್ಕೆ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನೆಲ್ಲ ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡು ಈಗ ನನ್ನ ಎತ್ತು ತಾಯಿಯ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಮಾಡಲು ಆಗಲಿ ತಾಯಿ. ಅಮ್ಮ ಕುಮಾರ, ಈ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷ ಇರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗೋಸ್ಕರನೇ ಮಡಿವೇನು. ಉಳಿದದ್ದು ಆ ದೈವ ಇಚ್ಛೆ ತಾಯಿ. ಕುಮಾರ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲವೇ ಮಗನೇ? ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಈಗ ನಿಮಗೆ ಲಭಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಅಮ್ಮ, ನೀನು ಹೋಗಿ ಬಾ ತಾಯಿ. ಅಮ್ಮ ಕುಮಾರ, ಕರುಳಿನ ಬಾಧೆಯನು ಸತ್ಯ ಸಾಕ್ಷಿ ಧರ್ಮವನು ಬಿಡಲಲ್ಲ. ಕಟ ತಡೆಯೋಳ್ ಕರ್ಮದಾದಿಗೆ ಕಾಲಿಡಲು ಇರೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಸಂದೇಶವ ಬಿಡು ಅಮ್ಮ, ಈ ಕಣ್ಣನ ಭಾಷೆಯ ಕೇಳಮ್ಮ. ಸಂದೇಶವ ಬಿಡು ಅಮ್ಮ, ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿ, ಕೊಡುವುದಿಲ್ಲ ಮತ್ತೊಂದ. ಹೌದು, ಹಿಡಿಯುವುದೊಂದೇ ಬಾಣದ ಗುರಿ, ಕೊಡುವುದಿಲ್ಲ ಮತ್ತೊಂದ. ಮುಗಿಲೆಗಿಳಿದು ಬರಲಿ, ಈ ತರೆಯು ಬಿರಿದು ನಿಲ್ಲಲಿ. ಹೌದು, ಮುಗಿಲೆಗಿಳಿದು ಬರಲಿ, ಈ ತರೆಯು ಬಿರಿದು ನಿಲ್ಲಲಿ. ನಿನ್ನಾಣ ಸತ್ಯವಮ್ಮ, ಇಟ್ಟಾಣ ತಪ್ಪನಮ್ಮ. ಬಿಡು ಚಿಂತೆಯ ಜನನೀ. ಅಮ್ಮ, ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಈಗ ನಿಮಗೆ ಎತ್ತ ತಾಯಿಯಾದ ಪ್ರಥಮ ದರ್ಶನವೂ ಇಂದಾಯಿತು, ಇಂದಿಗೆ ಕೊನೆಯಾಯಿತು. ಹಾಗೆನ್ನ ಬೇಡ ಕುಮಾರ. ನನ್ನ ನಿನ್ನ ಋಣಾನುಬಂಧ ಈ ಜನ್ಮದಲ್ಲಿ ಇಲ್ಲಿಗೆ ಮುಗಿಯಿತಮ್ಮ. ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯ ತಾಯಿ? ಅದೇನು? ತಿಳಿಸು ಕುಮಾರ. ಖಂಡಿತವಾಗಿಯೂ ನಡೆಸಿಕೊಡುವೆಯ ತಾಯಿ? ತಿಳಿಸು ಕರ್ಣ.
ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಕುಮಾರ, ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಹತನಾದರೆ ಕರ್ಣ, ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ನಿನ್ನ ಪಾದಾಂಗಣದಲ್ಲಿ ಅಯ್ಯೋ ಬೇಡುವೆನು. ಪರಮಾತ್ಮ, ಇಂಥ ಸಂಕಟದಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಉಳಿಯದೆ ನಾಶವಾಗಿ ಹೋಗಲಿ, ಉಳಿಯದೆ ನಾಶವಾಗಿ ಹೋಗಲಿ. ಅಮ್ಮ, ಅಮ್ಮ, ನಿನ್ನ ಮಗವನು ಈ ಯುಗದಿ ಕಾಣಲಗುದೆ. ಕುಮಾರ, ಅಮ್ಮ, ನಿನ್ನ ಮಗವನು ಈ ಯುಗದಿ ಕಾಣಲಗುದೆ ಎಂದು. ಅಮ್ಮ, ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲಗುದೆ. ಬಗೆ ಬಗೆಯೋಳು ನಂದು ಕಣ್ಣೀರದರಿಗೆ. ಬಗೆ ಬಗೆಯೋಳು ನಂದು ಕಣ್ಣೀರದರಿಗೆ. ಅಮ್ಮ, ಅಮ್ಮ, ಹೋಗಿ ಬರುವೆಯ. ಅಮ್ಮ, ಹೋಗಿ ಬರುವೆಯ. ಮಗನೇ, ನಿನ್ನ ಮಗವನು ಈ ಯುಗದಿ ಕಾಣಲಾಗುವುದೇ ಇದೆ. ಮಗನೇ, ನಿನ್ನ ಮಗವನು ಈ ಯುಗದಿ ಕಾಣಲಾಗುವುದೇ ಇದೆ. ಬಗೆ ಬಗೆಯೊಳು ನಂದು ಕಣ್ಣೀರು ಕರೆದೆ. ಬಗೆ ಬಗೆಯೊಳು ನಂದು ಕಣ್ಣೀರು ಕರೆದೆ. ಮಗನೇ, ಮಗನೇ, ಹೋಗಿ ಬರುವೆನೋ ಕಂದ, ಹೋಗಿ ಬರುವೆನೋ. ಹೋಗಿ ಬರುವೆಯ. ಅಮ್ಮ, ಹೋಗಿ ಬರುವೆಯ. ಹೋಗಿ ಬರುವೆನೋ ಕಂದ, ಹೋಗಿ ಬರುವೆನೋ. ಹೋಗಿ ಬರುವೆಯ. ಅಮ್ಮ, ಹೋಗಿ ಬರುವೆಯ. ಈ ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದವನು ಬದುಕಿದ್ದರು ವ್ಯರ್ಥವಲ್ಲವೇ? ಏ ವಿಧಿ, ನಿನ್ನ ಲೀಲೆ ಎಷ್ಟೊಂದು ಅಗಣಿತವಾದದ್ದು. ಅಯ್ಯೋ, ಹರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಯರ ದೇವ ನಂಬಲ ಹರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಗರ
ನಂಬಲ ಸಾಧ್ಯವಾ ಅರಿತವ ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಯೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಯೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಡಲೇಬೇಕು ನೀನಾಡಿಸಿದಂತೆ ಆಡಲೇಬೇಕು ನೀನಾಡಿಯವರ ನೋಡಿ ನಗದೆ ನೀನವರ ನೋಡಿ ನಗದೆ ಹರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವನಾರಿಗರ